ಆನಂದ್, ಏನು ಇನ್ನೂ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಏನು ವಿಷಯ? ಆಫೀಸ್ ಟೆನ್ಷನ್ನಾ? ಆಫೀಸ್ದೇನಿಲ್ಲ ಪರ್ಣ, ಗೆಳೆಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವನು ಅಮ್ಮನಿಗೋಸ್ಕರ ಎಷ್ಟು ವರ್ಷ ಕಾದ. ಅಮ್ಮ ಸಿಕ್ಕಿದ್ರಲ್ಲ ಅಂತ ಸಂತೋಷ ಪಟ್ಟ. ಆದರೆ ಅಮ್ಮನ ಪರಿಸ್ಥಿತಿ ನೋಡು, ಅವ್ರು ಎಲ್ಲಿದ್ದೀನಿ ಏನು ಗೊತ್ತಾಗ್ತಾ ಇಲ್ಲ. ಅವ್ರು ಮುಂಚಿನ ಥರ ಆಗಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾನೆ. ಡಾಕ್ಟ್ರಿಗೆಲ್ಲ ತೋರಿಸ್ತಾ ಇದ್ದಾನೆ. ಒಟ್ಟು ಅವನಿಗೆ ಅಮ್ಮನ ಜೊತೆ ಇರಬೇಕು, ಚೆನ್ನಾಗಿ ಮಾತಾಡಬೇಕು ಅನ್ನೋ ಆಸೆ. ಆದರೆ ಆಸೆಗೆ ಆ ಡಾಕ್ಟ್ರು ತಣ್ಣೀರು ಹರಿಸ್ಬಿಟ್ರಲ್ಲೇ. ಯಾಕೆ? ಏನಂದ್ರು ಡಾಕ್ಟ್ರು? ಹೌದಾ, ಹೀಗಂದ್ರ? ಏನು ಬೇಕಾದರೂ ಆಗ್ಬೋದು, ಯಾವುದಕ್ಕೂ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಎಲ್ಲ ಒಳ್ಳೇದಾದರೆ ಓಕೆ, ಒಂದು ವೇಳೆ ಒಳ್ಳೇದಾಗಲಿಲ್ಲ ಅಂದರೆ ಆಗೇನು ಮಾಡೋದು? ಗೆಳೆಯಂಗೆ ಹೇಗೆ ಸಮಾಧಾನ ಮಾಡೋದು? ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಿದ್ರು ಅಮ್ಮನ್ನ ಸರಿ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊನೆಯವರೆಗೂ ಕಾಡುತ್ತೆ ಅವನ್ನ. ಹಾಗೇನಾದರೂ ಆಗ್ಬಿಟ್ರೆ ಅವನು ಕುಸ್ತೋಗ್ಬಿಡ್ತಾನೆ ಕಣೆ. ತುಂಬ ನೋವು ಅನುಭವಿಸ್ಬಿಡ್ತಾನೆ. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಾಗ್ತಿದೆ. ಆಂಟಿ ಬೇಗ ಹುಷಾರಾದರೆ ಅಷ್ಟೇ ಸಾಕು. ಹುಷಾರಾದರೂ ಆಗ್ಬೋದು ಅಂತ ಡಾಕ್ಟರ್ ಹೇಳಿದಾರಲ್ವಾ. ವೆಯ್ಟ್ ಮಾಡೋಣ, ಹೋಪ್ಸ್ ಕಳ್ಕೊಳ್ಳೋದು ಬೇಡ. ನೋಡು, ಇಂಥ ಟೈಮಲ್ಲಿ ಅವನ ಜೊತೆಗಿದ್ದು ನಿನ್ನ ಧೈರ್ಯ ತುಂಬಬೇಕು. ಹಲೋ, ಹೌದಾ? ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಏನಾಯ್ತು ಆನಂದ್? ಅದನ್ನು ಆಮೇಲೆ ಹೇಳ್ತೀನಿ ಪರ್ಣ. ನಾನು ಫಸ್ಟು ಗೆಳೆಯನ್ನ ಮೀಟ್ ಮಾಡಿ ಮಾತಾಡಬೇಕು. ಅಲ್ಲ, ಏನು ವಿಷಯ? ನಾನು ಆಮೇಲೆ ಹೇಳ್ತೀನಿ. ರೀ, ಏನ್ರಿ ಆಗಿದೆ ನಿಮಗೆ? ಊರ್ನವ್ರಿಗೆಲ್ಲ ಬುದ್ಧಿ ಹೇಳ್ತೀರಾ, ಆ ಮನೇಲಿ ಬುದ್ಧಿ ಎಲ್ಲಿ ಹೋಗುತ್ತೆ? ಓಹೋ, ಬಹುಶಃ ನಿಮ್ ಬ್ರೇನು ಬರೀ ಕ್ಲಾಸ್ ರೂಮಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಅನ್ಸುತ್ತೆ. ಪಾಪ, ಈಗ ರಿಟೈರ್ ಆಗ್ಬಿಟ್ಟಿದ್ದೀರಲ್ಲ, ಅದಕ್ಕೆ ನಿಮ್ ಬ್ರೇನು ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದೆ ಅಲ್ವಾ? ಮುಂದಾಕಿರಿ ಅಲ್ವೇ? ನನ್ನ ಪಾಡಿಗೆ ನಾನು ಪೇಪರ್ ಓದ್ತಾ ಕೂತಿದ್ದೀನಿ, ಬಂದವಳೆ ಸೀದಾ ವಟ 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 ಅಂತ ಬೈತಾ ಇದ್ರೆ ನಾನು ಏನೇ ಹೇಳ್ಬೇಕು? ಬೈಯೋದು ಬೈತಿದ್ಯಾ ತಾನೆ? ಯಾತಕ್ಕೆ ಬೈತಿದ್ಯಾ ಅಂತ ಕಾರಣ ಕೊಟ್ಟು ಬೈಯಿ, ನನಗೂ ಒಂದು ಕ್ಲಾರಿಟಿ ಸಿಗತ್ತೆ. ಆಹಾ, ನನ್ನ ಮಡದಿ ಮಂದಾಕಿನಿ ಈ ಕಾರಣಕ್ಕೆ ನನಗೆ ಬೈತಾ ಇದ್ದಾಳೆ ಅಂತ ಅರ್ಥ ಆಗತ್ತೆ. ಓಲಿ, ಅಂತ ತಪ್ಪು ನಾನು ಏನ್ ಮಾಡ್ದೆ ಹೇಳು? ಏನ್ ಮಾಡಿದ್ರ? ಅಲ್ಲ ರೀ, ಸುಮ್ಮನೆ ಇರ್ದೆ ಹೋಗಿ ಮಹಿಮಾ ಹತ್ರ ಮಗು ಮಾಡ್ಕೊಳ್ಳಿ ಅಂತ ಯಾಕ್ರಿ ಹೇಳ್ರಿ? ಅವಳ ಲೈಫಲ್ಲಿ ಏನು ನಡೆದಿದೆ ಅನ್ನೋದನ್ನ ಮರ್ತು ಹೋಗ್ಬಿಟ್ರಾ? ಅಲ್ಲೇ ಬೈಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಕಟ್ಕೊಂಡು ಗಂಡನ್ನ ಎಲ್ಲಾರ ಮುಂದೆ ಬೈಬಾರ್ದು ಅಂತ ಸುಮ್ಮನಾದೆ. ಓಹೋ, ಈ ಸ್ಟಾಕ್ ಕ್ಲಿಯರೆನ್ಸ್ ತರ ಆಗ ಬೈಯಕ್ಕಾಗ್ಲಿಲ್ಲ ಅಂತ ಈಗ ಬೈತಾ ಇದೆಯಾ? ನೋಡ್ರಿ, ನಿಮ್ಮನ್ನ ಬೈಯೋ ಉದ್ದೇಶ ನನಗೂ ಇಲ್ಲ, ಆದ್ರೆ ಬೈಸ್ಕೊಳ್ಳೋಂಥ ಕೆಲಸ ನೀವು ಮಾಡ್ತೀರ. ಈಗಷ್ಟೇ ಮಹಿಮಾ ಆ ಘಟನೆಯಿಂದ ಆಚೆ ಬರ್ತಾ ಇದ್ದ. ಮಗು ಬೇಕು ನಿಜ, ಆದ್ರೆ ಈಗ ಅದನ್ನ ಪ್ರಸ್ತಾಪ ಮಾಡೋ ಅಗತ್ಯ ಏನಿತ್ತು ಹೇಳಿ? ಅಯ್ಯ, ಅದಕ್ಕಾಗ್ಲೇ ಸಾರಿ ಹೇಳಿದ್ನಲ್ಲೇ, ಅದನ್ನ ಅಲ್ಲಿಗೆ ಬಿಟ್ಬಿಡು. ಅದನ್ನ ಯಾಕೆ ರಬ್ಬರ್ ತರ ಹಿಡಿತಿದ್ಯಾ? ಇನ್ನೇನ್ ಮಾಡ್ಬೇಕು ನಾನು? ಏನ್ ಮುಗೀತು? ಪಾಪ, ಅವಳು ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕೂತಿರ್ತಾಳೆ. ನಾನೇನ್ ಮಾಡ್ಲಿ ಮಂದಾಕಿನಿ? ನಾನು ಹೇಳಬಾರ್ದು ಅಂತಿದ್ದೆ, ಆ ವಿಚಾರ ಎತ್ತಲೇಬಾರ್ದು ಅಂತಿದ್ದೆ. ಆದ್ರೆ ಎಷ್ಟು ದಿನ ಸುಮ್ಮನಿರೋದು? ಒಂದಲ್ಲ ಒಂದಿನ ಅದ್ರ ಬಗ್ಗೆ ಚರ್ಚೆ ಮಾಡ್ಲೇಬೇಕಲ್ವಾ? ಅಲ್ಲ, ಜೀವನ ಮುಂದಕ್ಕೆ ನಡಿಬೇಕಲ್ವಾ? ಈಗ ನಾವು ದಾರಿಲಿ ನಡ್ಕೊಂಡು ಹೋದ್ರೆ ಎಡುತ್ತೀವಿ, ಹಾಗಂತ ನಡೆಯೋದೇ ಬಿಟ್ಬಿಡ್ತೀವ? ಆವಾಗ ಹಂಗಾಯ್ತು. ಈಗಲೂ ಹಾಗೆ ಆಗತ್ತೆ ಅಂತ ಯಾಕೆ ಅನ್ಕೋಬೇಕು? ಒಳ್ಳೇದು ಆಗ್ಬೋದಲ್ವಾ? ಅದು ಅಲ್ಲದೆ ಈ ವಿಚಾರನ ಮುಂದಕ್ಕೆ ತಳ್ತಾ ಇದ್ರೆ ನಾಳೆ ಮಗು ಆಗೋದೇ ಕಷ್ಟ ಆಗ್ಬಿಡುತ್ತೆ. ಕಾಂಪ್ಲಿಕೇಶನ್ಸ್ ಆಗಲ್ವಾ? ಈ ದೂರದೃಷ್ಟಿ ನಮ್ಗೆ ಇರಬೇಕು. ಆ ದೂರದೃಷ್ಟಿಯಿಂದನೇ ನಾನು ಮಾತಾಡಿದೆ. ಅಷ್ಟಕ್ಕೆ ಅಪ್ಸೆಟ್ ಆಗ್ಬಿಟ್ಟು ನೋವಾಗುತ್ತೆ, ಬೇಜಾರಾಗುತ್ತೆ ಅನ್ಕೊಂಡ್ಬಿಟ್ರೆ ನಾನೇನ್ ಮಾಡೋಕ್ಕಾಗುತ್ತೆ? ಇದು ಹೇಗಿದೆ ಗೊತ್ತಾ? ಮಾತ್ರೆ ನುಂಗಿದ್ರೆ ಕಹಿ, ಇಂಜೆಕ್ಷನ್ ತಗೊಂಡ್ರೆ ನೋವಾಗತ್ತೆ ಅಂತ ಮಾತ್ರೆ ಇಂಜೆಕ್ಷನ್ ಬೇಡ ಅನ್ಬಿಡೋದು. ರೋಗ ಹೆಂಗ್ ವಾಸಿ ಆಗುತ್ತೆ? ಸಲಹೆ ಕೊಟ್ರೇನೆ ಸಮಸ್ಯೆ ಬಗೆಹರಿಯೋದು. ಮಾತಾಡ್ಬೇಕಾದ ಸಮಯದಲ್ಲಿ ಮಾತಾಡದೆ. ಆದ್ರೂ ನೀವು ಮಾತಾಡಿದ್ದು ನನಗಂತೂ ಇಷ್ಟ ಆಗ್ಲಿಲ್ಲ. ಪಾಪ, ಆ ಮಗು ಎಷ್ಟು ಬೇಜಾರು ಮಾಡ್ಕೊಂಡಿರುತ್ತೋ ಏನೋ. ಆ ಮಗು ನಮ್ಮ ಹತ್ರ ಹೇಳ್ಕೊಂಡಿರಲ್ಲ, ನಮಗೆಲ್ಲಿ ಬೇಜಾರಾಗುತ್ತೋ ಅಂತ. ನೀವು ಭೂಮಿ ಹತ್ರ ಮಾತಾಡಿದ್ದು ಸರಿ, ಆದ್ರೆ ಮಹಿಮಾ ಹತ್ರ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಅಯ್ಯ, ಏನ್ ಹೇಳ್ತಿದ್ಯಾ ಮಂದಾಕಿನಿ? ನಾನು ಮನೆ ಹಿರಿಯನಾಗಿ ಹೇಳುವಂತ ಜಾಗದಲ್ಲಿದ್ದು ನಾನು ಹೇಳ್ಬೇಕಾದ್ದು ನನ್ನ ಜವಾಬ್ದಾರಿ ಅಲ್ವಾ? ಇದರಲ್ಲಿ ತಲೆ ಹೋಗುವಂತ ವಿಚಾರ ಏನಿದೆ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಿಮಗೆಲ್ಲ ಅರ್ಥ ಆಗುತ್ತೆ, ಯಾಕಂದ್ರೆ ನೀವು ಓಲ್ಡ್ ಮೈಂಡ್ ಸೆಟ್ ಅಲ್ಲೇ ಇದ್ದೀರಾ, ಹಳೇ ಸ್ಕೂಲ್ನವ್ರು. ಅಪ್ಡೇಟೇ ಆಗಿ
ಈಗಿನ ಮಕ್ಕಳಾಗಲ್ಲ ರೀ. ಅವರು ಎಲ್ಲವನ್ನು ನಾನು ನೀವು ತಗೊಂಡಂಗೆ ತಗೊಳ್ಳೋದಿಲ್ಲ ರೀ. ನೋಡಕ್ ಮಾತ್ರ ಮಾಡ್ರನ್ನು ತುಂಬ ಫಾರ್ವರ್ಡು, ಆದರೆ ಈಗಿನ ಕಾಲದ ಮಕ್ಕಳು ತುಂಬ ಸೆನ್ಸಿಟಿವ್. ಏನಾದರೂ ಅಂದರೆ ಏನಾದರೂ ಆದರೆ ಅಗತ್ಯಕ್ಕಿಂತ ಜಾಸ್ತಿ ಮನ್ಸಿಗೆ ಹಚ್ಕೊಂಡ್ಬಿಡ್ತಾರೆ ಗೊತ್ತಾ. ಅವ್ರ ಹತ್ರ ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಇರುತ್ತೆ, ಆದರೆ ತಿಳುವಳಿಕೆ ಮಾತ್ರ ಎಳ್ಳಷ್ಟು. ಅದನ್ನ ನಾವು ತಿಳ್ಕೊಂಡು ಅವ್ರ ಹತ್ರ ಮಾತಾಡಬೇಕು ರೀ. ಅದರಲ್ಲೂ ನೀವು ಅವಳ ಹತ್ರ ಈ ವಿಷಯನ ಮಾತಾಡಬಾರ್ದಿತ್ತು. ನೀವು ಈ ವಿಷಯನ ಜೀವ ಹತ್ರ ಹೇಳಬೇಕಿತ್ತು. ಅವನು ಅವಳ ಹತ್ರ ಮಾತಾಡಿರೋನು. ನೀವು ಆ ರೂಟಲ್ಲಿ ಹೋಗ್ಬೇಕಿತ್ತು. ಅದೇ ಸರಿ, ಅದೇ ಕರೆಕ್ಟಾಗಿತ್ತು. ಅವನು ಅವಳ ಹತ್ರ ಮಾತಾಡಿ ಅವಳಿಗೆ ಅರ್ಥ ಮಾಡಿಸಿರೋ. ಆಯ್ತಮ್ಮ, ಈಗ ಹೇಳ್ಬಿಟ್ಟೆ, ಏನು ಮಾಡೋಕ್ಕಾಗತ್ತೆ? ವಾಪಸ್ ತಗೊಳಕ್ಕಾಗತ್ತಾ? ಬಿಟ್ಬಿಡು, ಅವಳೇ ಸರಿ ಹೋಗ್ತಾಳೆ. ನಾವು ಬಿಟ್ಟರೆ ಬಿಟ್ಟಂಗೆ ದೊಡ್ಡದು ಮಾಡಿದ್ರೆ ದೊಡ್ಡದಾಗ್ತಾ ಹೋಗುತ್ತೆ, ಬಿಟ್ಟರೆ ಸರಿ ಹೋಗುತ್ತೆ. ಈಗೇನು ಮೊಮ್ಮಗು ಬೇಕು ಅಂತ ನಿನಗೆ ಆಸೆ ಇಲ್ವಾ? ಆಸೆ ಇಲ್ಲದೆ ಇರುತ್ತಾ? ನಾನು ಆ ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ದೀನಿ. ಆದರೂ ನಿಮ್ಮ ಥರ ಮಕ್ಕಳ ಹತ್ರ ಇಂಡೈರೆಕ್ಟಾಗಿ ಮಾತಾಡಿ ಅವ್ರ ಮೇಲೆ ಒತ್ತಡ ಹೇರೋದಿಲ್ಲ ನಾನು. ಆಗೋ ಟೈಮ್ಗೆ ಎಲ್ಲ ಆಗುತ್ತೆ. ನಮಗೆ ಪೇಷನ್ಸ್ ಇರಬೇಕಷ್ಟೇ. ಆಯ್ತಮ್ಮ, ನಂದೇ ತಪ್ಪು, ನಾನೇ ಸರೆಂಡರ್ ಆಗ್ಬಿಡ್ತೀನಿ. ಏನೋ ಇವ್ರಿಗೂ ಒಂದು ಮಗುವಾಗಿ ಅಲ್ಲಿ ಭೂಮಿಗೂ ಒಂದು ಮಗು ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇಷ್ಟೊತ್ತು ನಾನು ನಿಮ್ಮ ಹತ್ರ ಏನ್ರಿ ಹೇಳಿದ್ದು? ಅವರೆಲ್ಲ ಬುದ್ಧಿವಂತರು. ಆಗೋ ಟೈಮ್ಗೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಅಗತ್ಯಕ್ಕಿಂತ ಜಾಸ್ತಿ ತಲೆ ಬಿಸಿ ಮಾಡಿಕೊಂಡು ನಿಮ್ಮ ತಲೆ ಹೀಗಾಗಿರೋದು.